ಸಂತೋಷ್ ರೆಡ್ಡಿ, ನೀನು ಅಪ್ಪನಿಗೆ ಹುಟ್ಟಿದ್ರೆ, ನೀನು ಗಂಡಸೇ ಆಗಿದ್ರೆ, ನೀನು ನಿಜವಾಗ್ಲೂ ಏನು ಪುಂಗುತಿಯಲ್ಲ ಫೇಸ್ಬುಕ್ ನಲ್ಲಿ ಅದೆಲ್ಲವೂ ನಿಜವೇ ಆಗಿದ್ರೆ ಈ ಒಂದು ಚಾಲೆಂಜ್ ಅನ್ನ ಪುನೀತ್ ಕೆರೆಳ್ಳಿರುವಂತಹ ಚಾಲೆಂಜ್ ಅನ್ನ ಸ್ವೀಕಾರ ಮಾಡೋದಕ್ಕೆ ತಾಕತ್ ಇದೆಯಾ? ನಿನಗೆ ತಾಕತ್ ಇದ್ರೆ ನಿಜವಾಗ್ಲು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ, ನೀನು ಸಂತೋಷ್ ರೆಡ್ಡಿ ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ, ಮತ್ತೆ ಮತ್ತೆ ಹೇಳ್ತಿದ್ದೀನಿ, ನೆನಪಾಗ್ಲಿ ನಿನಗೆ, ರಾತ್ರಿ ಮಲಗಿದಾಗ ಕೂಡ ನೆನಪಾಗ್ಲಿ, ಚೆನ್ನಾಗಿ ಯೋಚನೆ ಮಾಡು, ನೆನಪಾಗ್ಲಿ. ನಿಮ್ಮ ಅಪ್ಪನಿಗೆ ನೀನು ಹುಟ್ಟಿದ್ರೆ ಪುನೀತ್ ಕೆರೆಹಳ್ಳಿ ಅವರು ಒಂದೊಂದು ಪೈಸೆಯ ಲೆಕ್ಕವನ್ನು ತನ್ನ ತಂಡಕ್ಕೆ ಬರ್ತಿರುವಂತಹ ಪುನೀತ್ ಕೆರೆಹಳ್ಳಿ ಅವರಿಗೆ ಸಾರ್ವಜನಿಕರಿಂದ ಬರ್ತಿರುವಂತಹ ಹಣದ ಒಂದೊಂದು ಪೈಸೆಯ ಲೆಕ್ಕವನ್ನು ಪಿನ್ ಟು ಪಿನ್ ನಿನ್ ಕೊಡ್ತಾರೆ. ಹಿಂದೂ ಧರ್ಮವನ್ನ ಬಳಸ್ಕೊಂಡು ಯಾಕೆ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಕೇಳ್ತಾ ಇದ್ದೀರಿ ಪುನೀತ್ ಕೆರೆಹಳ್ಳಿ ಅವರೇ? ಇದು ತಪ್ಪಲ್ವಾ? ಇದನ್ನ ಸಂತೋಷ್ ರೆಡ್ಡಿ ಅವರು ಪುನೀತ್ ಕೆರೆಹಳ್ಳಿ ಅವರನ್ನ ಕೇಳಿದ್ದಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ದಾರೆ. ಅವರಿಗೆ ಡೇಟು ಹೇಳಿದ್ದಾರೆ, 1ನೇ ತಾರೀಕು ನಿಮ್ಮ ಆಫೀಸ್ಗೆ ಬರ್ತೇನೆ, ನಿಮ್ಮ ಸಂಘದ ಬೈಲಾ ಕೊಡಿ, ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ಯಾರ್ಯಾರು ಪದಾಧಿಕಾರಿಗಳಿದ್ರಿ ಕೊಡಿ, ಹಾಗೆ ಯಾರು ದೇಣಿಗೆ ಕೊಟ್ಟಿದ್ದಾರೆ ಎಲ್ಲ ಲೆಕ್ಕ ಕೊಡಿ, ಯಾಕಂದ್ರೆ ನಾನು ದೇಣಿಗೆ ಕೊಟ್ಟಿದ್ದೀನಿ ಅಂತೇಳಿ ಸಂತೋಷ್ ರೆಡ್ಡಿ ಅವರು ಪೋಸ್ಟ್ ಮೂಲಕ ಹೇಳಿದ್ದಾರೆ, ವಿಡಿಯೋ ಮೂಲಕ ಹೇಳಿದ್ದಾರೆ. ಅವ್ರು ಪೋಸ್ಟ್ ಹಾಕಿದ ತಕ್ಷಣನೇ ಪುನೀತ್ ಕೆರೆಹಳ್ಳಿ ಅವರ ಫಾಲೋವರ್ಸ್, ಅವರ ಬೆಂಬಲಿಗರು ವಿಡಿಯೋ ಮಾಡ್ತಾರೆ. ಅಪ್ಪನಿಗೆ ಹುಟ್ಟಿದ್ರೆ, ಒಬ್ಬನಿಗೆ ಹುಟ್ಟಿದ್ರೆ, ಹಾಗೆ ಮಾಡಿದ್ರೆ, ಹೀಗೆ ಮಾಡಿದ್ರೆ ಅಂತೇಳಿ ವಿಡಿಯೋ ಮಾಡಿ ಶೇರ್ ಮಾಡ್ತಾರೆ. ಇದು ಎಂತಹ ಸಂಸ್ಕಾರ ಇದು? ಸಂತೋಷ್ ರೆಡ್ಡಿ ಅವರು ಏನಾದ್ರು ಕೆಟ್ಟ ಪದ ಬಳಸಿದಾರ? ಸಂತೋಷ್ ರೆಡ್ಡಿ ಅವರು ಹಿಂದೂ ಅಲ್ವಾ? ಬಿಜೆಪಿ ಕಾರ್ಯಕರ್ತರಲ್ವಾ? ಅವರು ಕೇಸರಿ ಶಾಲು ಹಾಕೊಂಡಿಲ್ವಾ? ಅವ್ರು ಕೇಳಿದ್ದೇನು? ನನ್ನ ಹಿಂದೂ ಧರ್ಮವನ್ನ ಬಳಸ್ಕೊಂಡು ನೀವ್ ಯಾಕೆ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣ ಕೇಳ್ತೀರಿ? ಸಂಘಟನೆ ಮಾಡಬೇಕು ಅಂತಂದ್ರೆ ಪ್ರಾಮಾಣಿಕವಾಗಿ ಸೇವೆ ಮಾಡಿ, ಯಾತಕ್ಕೆ ಕೇಳ್ತೀರಿ ಅಂತ ಕೇಳಿದ್ರು. ಇದರಲ್ಲಿ ತಪ್ಪೇನಿದೆ ಪುನೀತ್ ಕೆರೆಹಳ್ಳಿ ಅವರೇ? ನಿಮ್ಮ ಕಚೇರಿಗೆ ಬರ್ತೀರಿ ಅಂತಂದಾಗ ನೀವೊಂದು ಪೋಸ್ಟ್ ಹಾಕ್ತೀರಿ. ಏನಂತ ಪೋಸ್ಟ್ ಹಾಕ್ತೀರಿ? ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ, ಒಬ್ಬರಿಗೆ ಹುಟ್ಟಿದ್ರೆ ನೀವು ಬಾ ಅಂತೆಲ್ಲ ಪೋಸ್ಟ್ ಹಾಕ್ತಿರಲ್ಲ. ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಚಕ್ರವರ್ತಿ ಸೂಲಿಬೆಲೆಗೆ 13 ವರ್ಷಗಳ ಹಿಂದೆ ಬಂದು ಸೌಜನ್ಯ ಹೋರಾಟಕ್ಕೆ ಬಂದು ಇಲ್ಲಿ ಏನೇನೋ ಆಶ್ವಾಸನೆ ಕೊಟ್ಟು ಓಡೋಗ್ಬಿಟ್ಟಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಚಾರವನ್ನ ಅವರು ಪ್ರಸ್ತಾಪ ಮಾಡಿದಕ್ಕೆ ನಿಮಗೆ ಚಕ್ರವರ್ತಿ ಸೂಲಿಬೆಲೆಗೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಏನೋ ಹೇಳ್ಬಿಟ್ರು ಅಂತ ಹೇಳ್ಬಿಟ್ಟು ಏನು ಚಕ್ರವರ್ತಿ ಸೂಲಿಬೆಲೆ ಪರವಾಗಿ ನಿಂತ್ಕೊಂಡು ಚಾಲೆಂಜ್ ಹಾಕಿದ್ದೇನು, ಕೂಗಾಡಿದ್ದೇನು, ಅರ್ಚಾಡಿದ್ದೇನು? ಒಬ್ಬ ಹಿಂದೂ ಹೋರಾಟಗಾರನಿಗೆ ಕೊಡಬೇಕಾದಂತಹ ಮರ್ಯಾದೆ ಕೊಡದೆ ನೀವು ಉಜಿರೆಗೆ ಹೋಗ್ಬಿಟ್ಟು ಫಾರ್ಚುನರ್ ಕಾರ್ ಮೇಲೆ ನಿಂತ್ಕೊಂಡು ಚಾಲೆಂಜ್ ಮಾಡಿದ್ರಲ್ಲ. ಈಗ ನೀವು ಹಾಕಿರುವಂತಹ ಪೋಸ್ಟ್, ನಿಮ್ಮ ಬೆಂಬಲಿಗರು ಹಾಕ್ತಾ ಇರುವಂತಹ ಪೋಸ್ಟ್ ಏನ್ ಹೇಳ್ತಾ ಇದೆ? ಒಬ್ಬ ಅಪ್ಪನಿಗೆ ಹುಟ್ಟಿದ್ರೆ, ಒಬ್ಬರಿಗೆ ಹುಟ್ಟಿದ್ರೆ, ಈ ರೀತಿಯಾದಂತಹ ಪೋಸ್ಟ್ಗಳು, ಈ ರೀತಿಯಾದಂತ ಹೇಳಿಕೆ ಕೊಡ್ತಾ ಇದ್ದೀರಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಹೇಳಿದ ತಕ್ಷಣ ನಿಮಗೆ ಸಿಟ್ಟು ಬಂದ್ಬಿಡ್ತು. ಇವತ್ತು ನೀವು ಹಾಕಿರುವಂತಹ ಪೋಸ್ಟ್, ನಿಮ್ಮ ಬೆಂಬಲಿಗರು ಹೇಳ್ತಾ ಇರುವಂತಹ ಪೋಸ್ಟ್ ಏನ್ ಅರ್ಥ ಕೊಡುತ್ತೆ ಪುನೀತ್ ಕೆರೆಹಳ್ಳಿ ಅವರೇ? ಏನ್ ಅರ್ಥ ಕೊಡುತ್ತೆ? ಹಿಂದೂ ಧರ್ಮ ಅಂದ್ರೆ ನೀವೊಬ್ಬರದೇನಾ? ಹಿಂದೂ ಧರ್ಮವನ್ನ ಬಳಸ್ಕೊಂಡು ಹಣ ಮಾಡೋದಕ್ಕೆ ಯಾರು ನಿಮ್ಗೆ ಅಧಿಕಾರ ಕೊಟ್ಟವರು? ನೀವು ಧರ್ಮವನ್ನ ಸಂಘಟನೆ ಮಾಡಬೇಕು ಅಂತಂದ್ರೆ, ನಾನು ನೆನ್ನೆನೂ ವಿಡಿಯೋದಲ್ಲಿ ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ, ಎಲ್ಲವನ್ನು ಬಿಟ್ಟು 1ನೇ ತಾರೀಕು ಸಂತೋಷ್ ರೆಡ್ಡಿ ಅವರು ನಿಮ್ಮ ಕಚೇರಿಗೆ ಬರ್ತಾ ಇದ್ದಾರೆ. ನಿಮ್ಮ ಕಚೇರಿಗೆ ಬಂದು ಲೆಕ್ಕ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಒಬ್ಬ ಹಿಂದೂ ಕಾರ್ಯಕರ್ತ ಬಂದು ಲೆಕ್ಕ ಕೇಳಲಿಕ್ಕೆ ಬರ್ತಾ ಇದ್ದಾರೆ. ಒಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂದು ಲೆಕ್ಕ ಕೇಳ್ತಾ ಇದ್ದಾರೆ. ಅವರು ದೇಣಿಗೆ ಕೊಟ್ಟು ನಿಮ್ಮನ್ನು ಲೆಕ್ಕ ಕೇಳ್ತಾ ಇದ್ದಾರೆ. ಕೊಡಿ, ನೀವು ಪ್ರಾಮಾಣಿಕವಾಗಿದ್ರೆ ನೀವು ಲೆಕ್ಕ ಕೊಡಿ. ನೀವು ಏನೋ ಪ್ರಿಂಟ್ಔಟ್ಗಳು ತೆಗೆದು ಫೋಟೋ ಹೊಡೆದು ಹಾಕ್ತೀರಿ ಅಂತಂದ್ರೆ ಅಷ್ಟು ಪ್ರಿಂಟ್ಔಟ್ ಅಲ್ಲಿ ಎಷ್ಟು ಕೋಟಿ ರೂಪಾಯಿ ಬಂದಿರುತ್ತೆ? ಯಾರ್ಯಾರು ಖರ್ಚು ಮಾಡಿದ್ರಿ? ಯಾರ್ಯಾರು ಹಣ ಕೊಟ್ರು? ಎಷ್ಟು ಹಣ ಬಂತು? ಒಂದ್ ದಿನಕ್ಕೆ ಎಷ್ಟು ಬಂತು? ತಿಂಗಳಿಗೆ ಎಷ್ಟು ಬಂತು? ಈ ವರ್ಷದಲ್ಲಿ ಎಷ್ಟು ಬಂದಿದೆ? ಏನೇನಕ್ಕೆ ಖರ್ಚು ಮಾಡಿದಿರಿ? ಒಳ್ಳೆ ಕಾರ್ಯಕ್ಕೆ ಯಾವ್ದಕ್ಕೆ ಖರ್ಚು ಮಾಡಿದಿರಿ? ಎಲ್ಲವನ್ನೂ ಸಹ ಸಂತೋಷ್ ರೆಡ್ಡಿ ಅವರಿಗೆ ಲೆಕ್ಕ ಕೊಡಿ. ಇಲ್ಲಿ ನೀವು ಬೆದರಿಕೆ ಹಾಕುವಂಥದ್ದು, ವಿಡಿಯೋ ಮೂಲಕ ಬೆದರಿಕೆ ಹಾಕುವಂಥದ್ದು, ಪೋಸ್ಟ್ ಮೂಲಕ ಬೆದರಿಕೆ ಹಾಕುವಂಥದ್ದು, ಇದೆಲ್ಲವೂ ನೋಡ್ತಾ ಇದ್ರೆ ನೀವು ಹಿಂದೂ ಹೋರಾಟಗಾರರ ಅಥವಾ ಬೇರೆ ಏನೋ ಅಂತ ನಾವು ತಿಳ್ಕೊಳ್ಬೇಕಾಗುತ್ತೆ. ನೀವು ಕರೆಕ್ಟ್ ಆಗಿದ್ದೀವಿ ಅಂತಂದ್ರೆ, ನಾವು ಪ್ರಾಮಾಣಿಕವಾಗಿದ್ದೀವಿ ಅಂತಂದ್ರೆ, ನೀವು ಸಂತೋಷ್ ರೆಡ್ಡಿ ಅವರು ಬರ್ತಾರೆ ಅಂತಂದಾಗ ಆಹ್ವಾನ ಮಾಡಿ. ಸಂತೋಷ್ ರೆಡ್ಡಿ ಅವರು ಹಿಂದೂ ಅಲ್ವಾ? ಹಿಂದೂ ಧರ್ಮದನ್ನೇ ನೀವು ರಕ್ಷಣೆ ಮಾಡಲಿಕ್ಕೆ ಹೊರಟಿರುವಂಥದ್ದು, ಹಿಂದೂ ಧರ್ಮದ ಸಂಘಟನೆ ಮಾಡಕ್ಕೆ ಹೊರಟಿರುವಂಥದ್ದು. ಸಂತೋಷ್ ರೆಡ್ಡಿ ಹಿಂದೂ, ನಿಮ್ಮ ಕಚೇರಿಗೆ ಬರ್ತಾರೆ, ಕೂರ್ಸ್ಕೊಂಡು ಲೆಕ್ಕ ಕೊಡಿ. ತಪ್ಪು ಒಪ್ಪುಗಳಿತ್ತು ಅಂತಂದ್ರೆ ಲೆಕ್ಕ ಕೊಡಿ. ನಾನು ನಿಮ್ಮನ್ನ ಮನವಿ ಮಾಡ್ಕೊಳ್ಳೋದು ಇಷ್ಟೇನೆ ಪುನೀತ್ ಕೆರೆಹಳ್ಳಿ ಅವರೇ, ಒಬ್ಬ ಮನುಷ್ಯ ಅಂತ ಹುಟ್ಟಿದ ಮೇಲೆ ಅವನಿಗೆ ಕೆಲಸ ಮಾಡಬೇಕು, ದುಡಿಬೇಕು, ಕಾಯಕ ಮಾಡಬೇಕು. ಕಾಯಕವೇ ಕೈಲಾಸ ಅಂತಾರಲ್ಲ, ದುಡಿಮೆ ಮಾಡಬೇಕು. ದುಡಿಮೆ ಮಾಡಿ ತಂದೆ ತಾಯಿಗಳನ್ನ ಸಾಕಬೇಕು.
ವಯಸ್ಸಿಗೆ ತಕ್ಕ ಹಾಗೆ ಮದುವೆ ಆಗಬೇಕು, ಮಕ್ಕಳನ್ನ ಮಾಡ್ಕೊಳ್ಬೇಕು, ಕುಟುಂಬ ಸಲಹಬೇಕು, ವಂಶಾಭಿವೃದ್ಧಿ ಮಾಡಬೇಕು, ಹಿಂದೂ ಧರ್ಮವನ್ನ ಬೆಳೆಸಬೇಕು ಅಂತಂದ್ರೆ ಸಾಕಷ್ಟು ಮಕ್ಕಳನ್ನ ಮಾಡ್ಕೊಳ್ಬೇಕು. ಇದು ಯಾವುದನ್ನು ಮಾಡ್ಕೊಳ್ದೆ ನಾನು ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ಕೇಳ್ತೀನಿ, ನಾನು ಬರೀ ಸಾಬರ್ನೇ ಬೈಕೊಂಡು ಹೋಗ್ತೀನಿ, ಸಾಬರ್ನ ಬೈಕೊಂಡು ನನಗೆ ಹಣ ಕೊಡಿ ಅಂತ ಕೇಳ್ತೀನಿ, ಐಷಾರಾಮಿ ಜೀವನ ಮಾಡ್ತೀನಿ ಅಂತಂದ್ರೆ ಇಡೀ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತ ಅಪಚಾರ ಅಲ್ವಾ ಇದು? ಇಡೀ ಹಿಂದೂ ಧರ್ಮಕ್ಕೆ ಮಾಡ್ತಾ ಇರುವಂತಹ ಮೋಸ ಅಲ್ವಾ ಇದು? ಸಂತೋಷ್ ರೆಡ್ಡಿ ಅವರು ಇವತ್ತು ನಾಳೆ 1ನೇ ತಾರೀಕು ನಿಮ್ಮ ಕಚೇರಿಗೆ ಬರ್ತಾರೆ. ಅವರಿಗೆ ಧಮಕಿ ಹಾಕುವಂಥದ್ದು, ವಿಡಿಯೋಗಳನ್ನ ಮಾಡುವಂಥದ್ದು, ಪೋಸ್ಟ್ಗಳನ್ನ ಹಾಕುವಂಥದ್ದು ಈ ಎಲ್ಲವೂ ಸಹ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ನಿಮ್ಮಲ್ಲಿ ತಪ್ಪಿದೆ ಅನ್ನಿಸ್ತಾ ಇದೆ, ನಿಮಗೆ ನಿಮ್ಮಲ್ಲೇ ಸ್ಥಿಮಿತ ಇಲ್ಲ ಅನ್ನಿಸ್ತಾ ಇದೆ. ಫಸ್ಟು ನಾನು ಏನು ಮಾಡ್ತಾ ಇದ್ದೀನಿ, ಸಂತೋಷ್ ರೆಡ್ಡಿ ಏನು ಕೇಳ್ತಾ ಇದ್ದಾರೆ, ಅಕ್ಷರ ಮೀಡಿಯಾದವರು ಏನು ಕೇಳ್ತಾ ಇದ್ದಾರೆ, ನಾನು ಮಾಡ್ತಾ ಇರೋದು ಸರಿನಾ? ಹಿಂದೂ ಧರ್ಮವನ್ನ ಬಳಸ್ಕೊಂಡು ನಾನು ಯಾಕೆ ದಾರಿ ತಪ್ತಾ ಇದ್ದೀನಿ? ನಾನು ಇನ್ನೊಬ್ಬರ ಹತ್ರ ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ತಗೊಂಡು ನಾನು ಧರ್ಮವನ್ನ ಕಟ್ಟಬೇಕಾ? ಐಷಾರಾಮಿ ಕಾರಲ್ಲಿ ಓಡಾಡಬೇಕಾ? ಆ ದುಡ್ಡಿನಿಂದ ನಾನು ಜೀವನ ಮಾಡಬೇಕಾ? ಎಲ್ಲವನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅಮಾಯಕ ಯುವಕರನ್ನ ಇಟ್ಕೊಂಡು ಅವ್ರಿಗೂ ದುಡ್ಡು ಖರ್ಚು ಮಾಡಿಕೊಂಡು ಅವ್ರಗಳ ಮೇಲೆ ಕೇಸ್ ಮಾಡಿಸ್ಕೊಂಡು ಅವ್ರನ್ನ ಯಾಕೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದೀವಿ? ನೋಡಿ, ಜೀವನ ಬಹಳ ದೊಡ್ಡದ್ರಿ, ಜೀವನ ಬಹಳ ದೊಡ್ಡದು. ನಮಗೆ ಪುನೀತ್ ಕೆರಳ್ಳಿ ಅವರ ಜೀವನ ಮತ್ತು ಜೀವ ಬಹಳ ಮುಖ್ಯ. ಅವರು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೋಗಿದಾರಲ್ಲ, ಅವರು ಸನ್ಯಾಸಿ ಆಗ್ಲಿಕ್ಕೆ ಹೊರಟಿದಾರಲ್ಲ, ಖಂಡಿತವಾಗಲೂ ನೀವು ಸನ್ಯಾಸಿ ಆಗ್ಬೇಕು ಅಂತಂದ್ರೆ 1ನೇ ತಾರೀಕು ಸಂತೋಷ್ ರೆಡ್ಡಿ ಅವರು ನಿಮ್ ಕಚೇರಿಗೆ ಬರ್ತಾರಲ್ಲ, ಬಂದಾಗ ಎಲ್ಲಾ ಲೆಕ್ಕಾಚಾರಗಳನ್ನ ಅವರು ಕೊಡಿ, ಎಲ್ಲಾ ಲೆಕ್ಕಾಚಾರಗಳನ್ನು ಅವರು ಕೊಟ್ಟು ಅವ್ರು ಏನೇನು ಕೇಳಿದ್ದಾರೆ, ಕಾಪಿ ಬೈಲಾ ಕಾಪಿ ಎಲ್ಲ ಕೊಡಿ. ಎಲ್ಲ ಕೊಟ್ಬಿಟ್ಟು 1ನೇ ತಾರೀಕು ಸಂಜೆ ನಾಗರಕಟ್ಟೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲವನ್ನು ಬಿಟ್ಟು ನಿಮ್ಮ ಹತ್ರ ಇರುವಂತ ಹಣವನ್ನ ತೆಗೆದುಕೊಂಡು ಅನಾಥಾಶ್ರಮಕ್ಕೆ ಕೊಟ್ಬಿಟ್ಟು ಒಂದು ಕೇಸರಿ ಶರ್ಟ್ ಹಾಕೊಳ್ಳಿ, ಕೇಸರಿ ಪಂಚೆ ತಗೊಳ್ಳಿ, 4 ಜೊತೆ ಬಟ್ಟೆ ಬ್ಯಾಗಲ್ಲಿ ಇಟ್ಕೊಂಡು ಆರಾಮಾಗಿ ಚಾಮರಾಜನಗರದ ತಾಳವಾಡಿಯಿಂದ ಪ್ರಾರಂಭ ಮಾಡಿ ಪ್ರತಿನಿತ್ಯವೂ ಒಂದೊಂದು ಗ್ರಾಮಕ್ಕೆ ಹೋಗಿ, 2 ಗ್ರಾಮಕ್ಕೆ ಹೋಗಿ ಕಟ್ಟೆ ಮೇಲೆ ಕೂತ್ಕೊಳ್ಳಿ. ಅಲ್ಲಿ ಹಿಂದೂ ಧರ್ಮದ ಬಗ್ಗೆ ಹೇಳಿ, ವಿವೇಕಾನಂದರ ಬಗ್ಗೆ ಹೇಳಿ, ಧರ್ಮ ಯಾವ ರೀತಿ ಸಂಘಟನೆ ಮಾಡಬೇಕು ಅಂತೇಳಿ. ಅದಾದ್ಮೇಲೆ ಅಲ್ಲೇ ಊಟ ಮಾಡಿ, ಅಲ್ಲೇ ದೇವಸ್ಥಾನದಲ್ಲಿ ಮಲಕ್ಕೊಳ್ಳಿ, ಮಾನ್ಯ ದಿವಸ ಎದ್ದೋಳಿ, ಇನ್ನೊಂದು ಗ್ರಾಮಕ್ಕೆ ಹೋಗಿ. ಇದೇ ರೀತಿ ಮಾಡ್ಕೊಂಡ್ಬಿಟ್ರೆ ನಿಮ್ಮ ಜೀವನ ಪೂರ್ತಿ ಇಡೀ ಕರ್ನಾಟಕವನ್ನ ಸುತ್ತು ಬಿಡಬಹುದು. ವಿವೇಕಾನಂದರು ಸಣ್ಣ ವಯಸ್ಸಿಗೆ ಅಷ್ಟು ಹೆಸರು ಮಾಡಿದ್ರಲ್ಲ, ಅದೇ ರೀತಿ ನೀವು ಮಾಡಬಹುದು. ಪುನೀತ್ ಕೆರಳ್ಳಿ ಅವರೇ, ಫಸ್ಟು ಗೂಗಲ್ ಪೇ ಫೋನ್ ಪೇ ಮೂಲಕ ಹಣ ತಗೊಳ್ಳೋದನ್ನ ಫಸ್ಟ್ ಬಂದ್ ಮಾಡಿಬಿಡಿ. ನೀವು ಅದರ ಅಕೌಂಟ್ ನಂಬರ್ ಎಲ್ಲ ತೆಗೆದುಬಿಟ್ಟು 1ನೇ ತಾರೀಕು ಸಂತೋಷ್ ರೆಡ್ಡಿ ಅವರು ಬರ್ತಾರೆ, ಅವರಿಗೆ ಲೆಕ್ಕ ಕೊಡಿ. ಯಾಕಂದ್ರೆ ಸಂತೋಷ್ ರೆಡ್ಡಿ ಅವರಾಗ್ಲಿ, ನಾವಾಗ್ಲಿ, ಹಿಂದೂಗಳಾಗ್ಲಿ ನಿಮಗೆ ಯಾವ ಅಧಿಕಾರನೂ ನಾವು ಕೊಟ್ಟಿಲ್ಲ. ಹಿಂದೂ ಧರ್ಮವನ್ನ ಬಳಸ್ಕೊಂಡು ನೀವು ಹಣ ಕೇಳಿ ಜೀವನ ಮಾಡಿ ಅಂತ ನಾವು ಹೇಳೇ ಇಲ್ಲ, ಯಾರೂ ಹೇಳೇ ಇಲ್ಲ. ಕೋಟಿ ಜನ ಹಿಂದೂಗಳಿದ್ದಾರೆ, ನಿಮ್ಗೆ ಯಾರ ಅಧಿಕಾರ ಕೊಟ್ಟಂತವ್ರು? ಇಲ್ಲಿ ಪ್ರಶ್ನೆ ಮಾಡಬೇಕಾಗಿರುವಂತವ್ರು ಪ್ರತಿಯೊಬ್ಬ ಹಿಂದೂಗಳು. ಸಂತೋಷ್ ರೆಡ್ಡಿ ಅವರು ನಿಮಗೆ ಹಣ ಹಾಕಿದ್ದಾರೆ, ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೆಟ್ಟ ಪದಗಳನ್ನ ಬಳಸೋದನ್ನ ಬಿಡಿ. ನೀವು 1ನೇ ತಾರೀಕು ಎಲ್ಲವನ್ನು ಬಿಟ್ಟು ನೀವು ಸನ್ಯಾಸಿ ಆಗ್ತೀನಿ, ಸಂಸಾರಿ ಆಗಲ್ಲ ಅಂತಂದ್ರೆ ಸನ್ಯಾಸಿ ಆಗ್ತೀನಿ ಅಂತಂದ್ರೆ ಕಾವಿ ತೊಟ್ಟು ಕೇಸರಿ ತೊಟ್ಕೊಂಡು ನೀವು ಚಾಮರಾಜನಗರ ತಾಳವಾಡಿಯಿಂದ ಪ್ರಾರಂಭ ಮಾಡಿ ಕರ್ನಾಟಕ ಪೂರ್ತಿ ಬೀದರ್ ಔರಾದ್ ತಾಲೂಕಿನವರೆಗೂ ನೀವು ಆರಾಮಾಗಿ ಪಾದಯಾತ್ರೆ ಮಾಡ್ಕೊಂಡು ಹೋಗಿ. ಸಂತೋಷ್ ರೆಡ್ಡಿ ಅವರು ಬರ್ತಾರೆ, ಅವರ ಜೀವಕ್ಕಾಗ್ಲಿ, ಅವರ ಮೇಲೆ ಹಲ್ಲೆ ಮಾಡೋದಾಗ್ಲಿ, ಅವ್ರಿಗೆ ಏನಾದ್ರು ತೊಂದರೆ ಕೊಡೋದಾಗ್ಲಿ ಏನಾದ್ರು ಮಾಡಿದ್ರೆ ಅದಕ್ಕೆ ನೇರ ಹೊಣೆ ನೀವು ಆಗ್ತೀರಿ. ಪುನೀತ್ ಕೆರಳ್ಳಿ ಅವರೇ, ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀನಿ ಅನ್ನೋರು ಹಿಂದೂ ಸಂತೋಷ್ ರೆಡ್ಡಿ ಅವರಿಗೆ ಕೇಳುವಂತ ಪ್ರಶ್ನೆಗೆ ನೀವು ಉತ್ತರ ಕೊಡಬೇಕಾಗುತ್ತೆ. ಬಂಧುಗಳೇ, ಅಕ್ಷರ ಮೀಡಿಯಾ ಯಾವತ್ತು ದಾರಿ ತಪ್ಪುವಂತ ಕೆಲಸ ಮಾಡೋದಿಲ್ಲ. ದಾರಿ ತಪ್ಪುತ್ತಿರುವಂತಹ ಹಿಂದೂ ಹೋರಾಟವನ್ನ ಬಳಸ್ಕೊಂಡು, ಹಿಂದೂ ಹೆಸರನ್ನ ಬಳಸ್ಕೊಂಡು ಹಣ ಮಾಡ್ತಾ ಇರೋರಿಗೆ ಸರಿಯಾದ ದಾರಿಯಲ್ಲಿ ಹೋಗಿ ಅಂತ ಹೇಳುವಂಥದ್ದು, ದಾರಿ ತಪ್ಪುತ್ತಿರುವಂತಹ ಮಾಧ್ಯಮಗಳನ್ನ ಸರಿದಾರಿಗೆ ಬನ್ನಿ ಅಂತ ಹೇಳ್ತಿರುವಂಥದ್ದು, ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ಮುಕ್ತಗೊಳಿಸಿ ಸುಭದ್ರವಾದಂತಹ ಭಾರತವನ್ನ ಕಟ್ಟಬೇಕನ್ನುವುದೇ ನಿಮ್ಮ ಅಕ್ಷರ ಮೀಡಿಯಾದ ಆಶಯ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.